ಬೇಡ ತೊಲಗಲೇ ತೊಲಗಲೇ ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಡವೇ ಬೇಡ ಬೇಡವೇ ಬೇಡ. ನಾನು ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ, ಜಿಲ್ಲಾಧ್ಯಕ್ಷರು ಜಾರಿಸಲಾಗ್ತೀನಿ ಅಂತ. ಇಂದು ಈ ಮೆರವಣಿಗೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಮೊನ್ನೆ ಒಂದೆರಡು ಸತಿ ನಾವು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಏನಂತ, ಅಗ್ರಿಗೇಟರ್ಗಳ ಕಾನೂನು ಬಾಹಿರವಾಗಿ ನಡೆಸ್ತಿರ್ತಕ್ಕಂಥ ಈ ಓಲ್ವೋ, ಊಬರ್, ಅಗ್ರಿಗೇಟರ್, ರ್ಯಾಪಿಡೋ ಕಂಪನಿಗಳು ಏನಿದೆ, ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನ್ಯಾಯಾಲಯ ಏನಿದೆ ಅದ್ರ ಪ್ರಕಾರ ನಮಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ. ಮನವಿ ಮಾಡಿದ್ಮೇಲೆ ಕಡಿಮೆ ಆಗಿದ್ರು. ಈಗ ಸರಿಸುಮಾರು ಒಂದು ತಿಂಗಳಿಂದ ಈ ರ್ಯಾಪಿಡೋಗಳು 300ರಿಂದ 320 ಹಾಸನ ಜಿಲ್ಲೆಗೆ ಎಂಟ್ರಿ ಆಗಿದೆ. ಇಲ್ಲಿ ಪರಿಸ್ಥಿತಿ ಯಾವ ತರ ಆಗಿದೆ ನಮ್ದು ಪರಿಸ್ಥಿತಿ ನಿರ್ಮಾಣ ಅಂತಂದ್ರೆ, ಸರ್ಕಾರ ಅರ್ಥ ಏನು ಯೋಜನೆಗಳು, ಸಾರ್ವಜನಿಕರ ಯೋಜನೆಗಳು ಒಳಗೊಂಡಿದೆ. ಅದರಿಂದ ನಮಗೆ 80% ಆಲ್ರೆಡಿ ಎಲ್ಲಾ ಚಾಲಕರುಗಳಿಗೂ, ಏನ್ ನಮ್ಮ ಆಟೋ ಚಾಲಕರಿಗೆ ಅಂತಲ್ಲ, ಟ್ಯಾಕ್ಸಿ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಇವರಿಗೆಲ್ಲ ತುಂಬಾ ಒದೆ ಬಿದ್ದಿದೆ. ನಾನು ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಮಾನ್ಯ ಕಾನೂನಿನ ತಡೆ ಇದ್ದರು ಅದನ್ನ ಉಲ್ಲಂಘಿಸಿ ಇವತ್ತು ರ್ಯಾಪಿಡೋನ ಜಾರಿ ಮಾಡ್ತಾ ಇದ್ದಾರೆ, ಯಾರು ರ್ಯಾಪಿಡೋ ಕಂಪ್ನಿಯವರು. ಎರಡನೇದು ಏನಪ್ಪಾ ಅಂತಂದ್ರೆ, ಇವರು ಹಳದಿ ಬೋರ್ಡ್ ಇಲ್ದಲೆ ವೈಟ್ ಬೋರ್ಡಿನ ಒಂದು ಕನ್ವರ್ಟ್ ಮಾಡ್ಕೊಂಡು ಇವ್ರು ಓಡ್ತಾ ಇದ್ದಾರೆ. ಅಂದ್ರೆ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ, ಯಾರೋ ಒಬ್ಬ ಉತ್ತರ ಪ್ರದೇಶದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಅವ್ರು ಲ್ಯಾಗಿನ್ ಮಾಡ್ತಾರೆ. ಆ ಲ್ಯಾಗಿನ್ ಕೇಳೋದೇನು, ಅವ್ರದ್ದು DL ಅಥವಾ ಆಧಾರ್ ಕಾರ್ಡ್ ಅಷ್ಟೇ ಲ್ಯಾಗಿನ್ ಕೇಳುತ್ತೆ. ಅವನು ಕಳ್ಳಡ ಆಗಿರ್ಬೋದು, ದರೋಡೆಗಾರ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅದನ್ನ ಕೇಳ್ತಾರೆ. ಅದನ್ನ ರ್ಯಾಪಿಡೋನ ಡೌನ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಬಾಡಿಗೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಇಲ್ಲಿ ನಮ್ಮ ರಾಜ್ಯದವರಿಗೆ ಕೆಲಸ ಇಲ್ಲ, ಅನ್ಯ ರಾಜ್ಯದಿಂದ ಬಂದು ಓಡಿಸ್ತಾ ಇದ್ದಾರೆ. ಮತ್ತು ಕಾನೂನು ಬಾಹಿರವಾಗಿ ನಡೀತಿರ್ತಕ್ಕಂಥದ್ದು ನಮ್ಮ ಅಹವಾಲುಗಳಿದೆ. ನಮ್ಮ ಆಟೋ ಚಾಲಕರುಗಳು ಕರ್ನಾಟಕ ರಾಜ್ಯದಲ್ಲಿ ಹಳದಿ ವಾಹನಗಳಿಗೆ ವರ್ಷಕ್ಕೊಂದ್ಸತಿ ಪರ್ಮಿಟ್ ಕೊಡ್ತೀವಿ, ವರ್ಷಕ್ಕೊಂದ್ಸತಿ. ಅದು ಹೇರಳವಾಗಿದೆ. ಎರಡನೇದು ಗ್ರೀನ್ ಟ್ಯಾಕ್ಸ್, ಮೂರನೇದು 4+1 ನಾವು ಇನ್ಶೂರೆನ್ಸ್ ನ ಕಟ್ಟಂತ ಕೆಲಸ ಮಾಡ್ತಾ ಇದ್ದೀವಿ. ನಾಲ್ಕನೇದು ರೋಡ್ ಟ್ಯಾಕ್ಸ್ ಕಟ್ತೀವಿ. ಐದನೇದು ಮೀಟರ್ ಮತ್ತೆ ಮೀಟರ್ ಸೀಲನ್ನ ಮಾಡಿಸ್ತೀವಿ. ಆರನೇದು ಸಮವಸ್ತ್ರ ಇದೆ. ನಾವು ಇವನ್ನೆಲ್ಲ ಪರಿಗಣಿಸಿ ಎಲ್ಲ ಆಟೋ ಚಾಲಕರಿಗೂ ಹೇಳಿ ವರ್ಷಕ್ಕೊಂದ್ಸತಿ ನಮ್ಮದೇ ಆದಂತ 25ರಿಂದ 30 ಸಾವಿರ ನಾವು ಕಾನೂನು ಸಹಿತವಾಗಿ ಪ್ರಾದೇಶಿಕ ಸಾರಿಗೆಗೆ ನಾವು ಕಟ್ತಾ ಇದೀವಿ. ಅವ್ರು ಏನೂ ಇಲ್ಲ, ಎಂತೂ ಇಲ್ಲ, ಎಲ್ಲಾನು ಮಾಡ್ಕೊಂಡು ಏನೋ ಒಂದು ಅವಘಡಗಳು ಸಂಭವಿಸಿದ್ರೆ ಅದಕ್ಕೆ ಪರಿಹಾರನೇ ಇಲ್ಲ. ಮೊನ್ನೆ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು, ಬೆಂಗಳೂರಲ್ಲಿ ಒಂದೆರಡು ಆಕ್ಸಿಡೆಂಟ್ ಆದಾಗ ಮಾನ್ಯ ಸರ್ಕಾರ ಕೋರ್ಟ್ ಕಾನೂನು ಹೇಳಿದೆ, ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಕಾರಣ ಸಾರ್ವಜನಿಕರ ಹಿತಾಸಕ್ತಿ, ಸಾರ್ವಜನಿಕರಿಗೆ ಬಾಡಿಗೆ ಮಾಡ್ತಕ್ಕಂಥವ್ರು ಎಲ್ಲೋ ಬೋರ್ಡ್ ಅಲ್ಲಿ ಇರಬೇಕು. ಅದಕ್ಕೆ ವಿಧಿವಿಧಾನಗಳಿದೆ. ಅದೆಲ್ಲ ಯಾಕೆ ಸ್ವಾಮಿ, ನಮ್ಮ KSRTC ಬೃಹತ್ ಸಾರಿಗೆ ಸಂಸ್ಥೆ, ಅವ್ರಿಗೆ ತರಬೇತಿ ಇದೆ. ಆಮೇಲೆ ಅವರಿಗೆ ಒಂದು ಕಾನೂನಿನ ಸಾರಿಗೆ ಪ್ರಾದೇಶಿಕದಲ್ಲಿ ಶುಲ್ಕಗಳಿದೆ, ಅವರು ಎಲ್ಲ ಮಾಡಿಸಿ ಎಲ್ಲೋ ಬೋರ್ಡ್ ಅಲ್ಲಿ ಅವರಿಗೂ ವಿಧಿವಿಧಾನಗಳಿದೆ. ಅಂತ ಬೃಹತ್ ಸಂಸ್ಥೆ ಒಳಗಡೆನೆ ಕಾನೂನು ಸಹಿತವಾಗಿರ್ತಕ್ಕಂಥದ್ದು. ಇವರು ಕಾನೂನು ಬಾಹಿರವಾಗಿ ಇವರು ಈ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ತಾವು ದಯಮಾಡಿ ನಾವು ಕೇಳೋದಿಷ್ಟೇ, ನಾವೆಲ್ಲಾ ಅಹವಾಲುಗಳನ್ನ ನಾವು ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಈಗಲೂ ನಾವು ನಮ್ಮ ಅಹವಾಲುಗಳನ್ನ ಮಾಡ್ತಾ ಇದ್ದೀವಿ. ನಾವ್ ಹೇಳ್ತಾರದಿಷ್ಟೇ, ಎಲ್ಲಾ ಶುಲ್ಕನು ಎಲ್ಲಾ ತೆರಿಗೆನು ನಾವು ಪಾವತಿ ಮಾಡಿ ನಾವು ಸರದಿ ಸಾಲಿನಲ್ಲಿ ನಿಂತು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ನಾವು ದುಡಿತಾ ಇದ್ದೀವಿ. ನಮಗೆ ಇವರು ರ್ಯಾಪಿಡೋ, ಓಲೋ, ಊಬರ್ಗಳು ಈ ತರ ಮಾಡ್ತಾ ಇದ್ದಾರೆ. ತಾವುಗಳು ದಯಮಾಡಿ ಇದನ್ನ ಖಂಡಿಸಬೇಕು. ನನ್ನದೊಂದು ದೊಡ್ಡ ಮನವಿ, ಎಲ್ಲ ಆಟೋ ಚಾಲಕರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ವಿಚಾರವನ್ನ ಮಾನ್ಯ ನ್ಯಾಯಾಧೀಶರು ಏನಾರ ನೋಡಿದ್ರೆ ತಾವು ದಯಮಾಡಿ ಎಲ್ಲಾ ಚಾಲಕರು, ಏನು 25 ಲಕ್ಷ ಚಾಲಕರುಗಳಿದ್ದೀವಿ, ಆ ಚಾಲಕರಿಗೆ ತಕ್ಷಣವೇ ನ್ಯಾಯ ದೊರಕಿಸಿಕೊಡ್ಬೇಕೆಂದು ಈ ಮೂಲಕ ವಿನಂತಿ. ಹಾಗೆ ಎರಡನೇದು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಕ್ರಮನ ಕೈಗೊಂಡು ಇದಕ್ಕೊಂದು ಸುಸಜ್ಜಿತವಾಗಿ ಒಂದು ತೆರೆ ಎಳಿಬೇಕು. ಇಲ್ಲ ಅಂದಂತ ಪಕ್ಷದಲ್ಲಿ ಇವತ್ತು ಹಾಸನ ನಗರ ವ್ಯಾಪ್ತಿಯಲ್ಲಿ ಏನಿದೆ ಅಷ್ಟು ಮಾತ್ರ ಸ್ಟ್ರೈಕ್ ಮಾಡಿದ್ದೀವಿ, 4,000 ಜನ. ಮುಂದಿನ ದಿನಗಳಲ್ಲಿ 8 ತಾಲೂಕು 21 ಹೋಬಳಿ ಮಟ್ಟದ ಸಮೇತ ಬಂದು ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ತಾವು ದಯಮಾಡಿ ಇದಕ್ಕೆ ತೆರೆ ಎಳಿಬೇಕು ಅಂತ ಈ ಎಲ್ಲಾ ಆಟೋ ಚಾಲಕರ ಪರವಾಗಿ, ನಮ್ಮ ಅಧ್ಯಕ್ಷ ಜಾನ್ ಫ್ಲಾಕಿನ್ ಪರವಾಗಿ ನಾನು ಇವತ್ತು ಈ ಮೀಡಿಯಾದ ಮಾಡಿದ ಕೇಳ್ಕೊತೇನೆ. ದಿಲೀಪ್ HK, ರಾಜ್ಯ ಉಪಾಧ್ಯಕ್ಷರು, ಆಟೋ ಚಾಲಕರ ಮಜ್ದೂರ್ ಸಂಘ ಹಾಸನ.